ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ರಾಜ್ಯದಲ್ಲಿ ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದ್ದು ಅಂದರೆ ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಸಿದ್ದವ್ವನಹಳ್ಳಿ ಕುಟುಂಬದ 5 ಜನರ ಸಾವು, ನಿಗೂಢ ಸಾವು. 2019ರಲ್ಲಿ ನಡೆದಂಥ ಘಟನೆ ಇರ್ಬೋದು ಬಹುತೇಕ ಅಂತ ಹೇಳಿದ್ದಾರೆ ಆ ಚಿತ್ರದುರ್ಗ ಜಿಲ್ಲೆಯ SP ಅವರು. ನಿಗೂಢವಾಗಿ 5 ಶವಗಳು ಅಸ್ಥಿ ಪಂಜರಾಗಿ ಸಿಕ್ಕಿದ್ದಾರೆ. ಜನಾರ್ದನ್ ರೆಡ್ಡಿ ಅನ್ನುವಂಥವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ರಿಟೈರ್ಡ್ ಆಗಿದ್ರು. ಅವ್ರ ಹೆಂಡತಿ ಪ್ರೇಮರೆಡ್ಡಿ, ತ್ರಿವೇಣಿ ರೆಡ್ಡಿ, ಕೃಷ್ಣ ರೆಡ್ಡಿ, ನರೇಂದ್ರ ರೆಡ್ಡಿ, ಈ 5 ಜನ ಒಟ್ಟು ಶವ ಆಗಿ ಪತ್ತೆಯಾಗಿದ್ದಾರೆ. ಅಸ್ಥಿ ಪಂಜರ ಆಗಿದೆ. 2019ರಲ್ಲಿ ಘಟನೆ ನಡೆದಿದ್ದು. ಈಗ ಯಾರೋ ದೂರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಮತ್ತು ಇವತ್ತು ನಡೀತಾ ಇದೆ, ತನಿಖೆ ನಡೆಸಿದ್ದಾರೆ. ಪೊಲೀಸ್ ಇಲಾಖೆ ಎಲ್ಲ ಹಂತದ ತನಿಖೆಗಳು ನಡೆದಿದೆ. ಈ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ SP ಕೂಡ ಮಾತಾಡಿದ್ದಾರೆ. ಅದನ್ನು ಕಾಣಿಸ್ತೇವೆ ನಿಮ್ಗೆ. ನಾವು ಸೈಡ್ ಎಲ್ಲ ತೋರಿಸ್ತಾ ಇದ್ದೀವಿ. ನಾವು ಶವಗಳನ್ನು ತೊಗೊಂಡು ಹೋಗೋದು ಅಸ್ಥಿ ಪಂಜರ. ಅಂದರೆ ಇವತ್ತು ಯಾರು ಸಂಬಂಧ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆ ನಡೆದಿರೋದ್ರಿಂದ ಭಯ, ಎಲ್ಲಿ ಏನು ಹೇಳಿದ್ರು ಯಾರು ನಮ್ಮನ್ನು ಸಿಕ್ಕಾಕಿಸ್ತಾರೋ ಅನ್ನುವಂಥ ಭಯ ಹುಟ್ಟಿದ್ರಿಂದ ಇವತ್ತು ಇಂಥ ಪ್ರಕರಣಗಳು ನಡೀತಾ ಇದ್ದಾವೆ. 5 ಜನ ನೋಡಿ, ಒಂದೇ ಮನೆಯವರು 5 ಜನ ಅಸ್ಥಿ ಪಂಜರಾಗಿ ಸಿಕ್ಕಿದ್ದಾರೆ. ಇದು ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇದು ಯಾಕೆ, ಏನು, ಹೆಂಗಾಯಿತು, ಏನಾಯಿತು, ಇದಕ್ಕೆ ಹಿನ್ನೆಲೆ ಏನು, ಅದನ್ನೆಲ್ಲ SP ಅವರು ಹೇಳಿದ್ದಾರೆ. ಅದನ್ನು ನಿಮಗೆ ಈಗ ಕಾಣಿಸ್ತೇವೆ. ನಿನ್ನೆ ಸಾಯಂಕಾಲ ಪೊಲೀಸ್ಗೆ ಒಂದು ಮಾಹಿತಿ ಬರುತ್ತೆ ದಟ್ ಜೇಲ್ ರೋಡ್, ಓಲ್ಡ್ ಬೆಂಗಳೂರು ರೋಡ್ನಲ್ಲಿ ಇರೋದು ಒಂದು ಮನೆಯಲ್ಲಿ ಕೆಲವು ಅಸ್ಥಿ ಪಂಜರ್ ಕಂಡು ಬಂದಿದೆ ಅಂತ. ಆ ಮಾಹಿತಿ ಮೇರೆಗೆ ನಮ್ಮ ಎಕ್ಸ್ಟೆನ್ಷನ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ನಯೀಮ್ ಮತ್ತು ಅವ್ರದ್ದು ಟೀಮಲ್ಲಿ ಹೋಗಿ ಸರ್ಚ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅಂದರೆ, ಮನೆಯದು ಫ್ರಂಟ್ ಗೇಟ್ ಏನಿದೆ ಅದು ಒಳಗಡೆಯಿಂದ ಲಾಕ್ಡ್ ಇತ್ತು. ಮತ್ತು ಮೇನ್ ಡೋರ್, ವುಡನ್ ಡೋರ್ ಏನಿತ್ತು ಅದು ಯಾರು ಫೋರ್ಸ್ಫುಲಿ ಬ್ರೇಕ್ ಓಪನ್ ಮಾಡಿ ಒಳಗಡೆ ಹೋಗಿದ್ರು. ಅಲ್ಲಿ ಇದು ನೈಟ್ ಟೈಮ್ ಇತ್ತು. ಆವಾಗ ಅಲ್ಲಿ ನಮ್ಮ ಪೊಲೀಸವರು ಇದು ಲೈಟ್ಸ್, ಟಾರ್ಚ್ ಲೈಟ್ಸ್ ಆ್ಯಂಡ್ ಇದು ಫೋಕಸ್ ಲೈಟ್ ತೊಗೊಂಡು ಹೋಗಿ ಚೆಕ್ ಮಾಡುವಾಗ ಫಸ್ಟ್ ಅವರಿಗೆ 3 ಅಸ್ಥಿ ಪಂಜರ್ ಅವರಿಗೆ ಕಂಡು ಬರುತ್ತೆ. ಅದು ಆಧಾರದ ಮೇಲೆ ಅವರು ಈ ಸೀನ್ ಆಫ್ ಕ್ರೈಮ್ ಏನಿದೆ, ಇದು ಮನೆ ಏನಿದೆ, ಇದು ಪೂರ್ತಿ ಸರಿಯಾಗಿ ಐಸೋಲೇಟ್ ಮಾಡಿ ದಾವಣಗೆರೆಯಲ್ಲಿ ಇರೋದು ನಮ್ಮ FSL ಟೀಮ್ಗೆ ಇನ್ಫಾರ್ಮ್ ಮಾಡಿದರು. ಮತ್ತು ನಮ್ಮ ಜಿಲ್ಲೆಯಲ್ಲಿರೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅವರಿಗೆ ಕೂಡ ಈ ಸ್ಪಾಟ್ಗೆ ಕರೆಸಿದರು. ಸೊ ರಾತ್ರಿ FSL ಟೀಮ್ ಬಂದಾದಮೇಲೆ ಮತ್ತು ನಮ್ಮ ಸೋಕೋ ಟೀಮ್ ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಾದ್ಮೇಲೆ ಏನು ಗೊತ್ತಾಗುತ್ತೆ ಅಂದರೆ, ಮನೆಯಲ್ಲಿ 2 ರೂಮ್ನಲ್ಲಿ, ಒಂದು ರೂಮ್ನಲ್ಲಿ 4 ಅಸ್ಥಿ ಪಂಜರ್ ಮತ್ತು ಇನ್ನೊಂದು ರೂಮ್ನಲ್ಲಿ 1 ಅಸ್ಥಿ ಪಂಜರ್ ಅವರಿಗೆ ಸಿಕ್ಕಿತ್ತು. ಸೀನಿಯರ್ ಆಫೀಸರ್ಸ್ DSP ಮತ್ತು ಅಡಿಷನಲ್ SP ಕೂಡ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ, ಮತ್ತು ನಾನು ಕೂಡ ಲೇಟ್ ನೈಟ್ ಸ್ಪಾಟ್ ಹೋಗಿ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಕೂಡ ಇನ್ಸ್ಪೆಕ್ಟ್ ಮಾಡಿದೆ. ಇವತ್ತು ಬೆಳಗ್ಗೆ ನಮ್ಮ DIG ದಾವಣಗೆರೆ ರೇಂಜ್ ಸಾಹೇಬರು ಕೂಡ ಬಂದು ಸ್ಪಾಟ್ ಚೆಕ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅಂದರೆ, ಆ ಮನೆ ಸುಮಾರು ವರ್ಷದಿಂದ ಹಿಂಗೆ ಬಿದ್ದಿದೆ. ಲಾಸ್ಟ್ ಆ್ಯಸ್ ಪರ್ ದ ಇದು ಅವ್ರದ್ದು ಆ ಮನೆಯಲ್ಲಿ ಇರೋರು ಜಗನ್ನಾಥ್ ರೆಡ್ಡಿ ಮತ್ತು ಪ್ರೇಮ ರೆಡ್ಡಿ, ತ್ರಿವೇಣಿ ರೆಡ್ಡಿ, ನರೇಂದ್ರ ರೆಡ್ಡಿ ಮತ್ತು ಕೃಷ್ಣ ರೆಡ್ಡಿ, 5 ಜನ ಅದರಲ್ಲಿ ವಾಸ ಮಾಡ್ತಾಯಿದ್ರು ಅಂತ. ಅವರಿಗೆ ರಿಲೇಟಿವ್ಸ್ಗೆ ಮತ್ತು ಅಲ್ಲಿ ಸುತ್ತಮುತ್ತ ಜನರಿಗೆ ಮಾತಾಡುವಾಗ ನಮಗೆ ಏನು ಗೊತ್ತಾಯಿತು ಅಂದರೆ, ಅಲ್ಲಿ ಆ ಫ್ಯಾಮ್ಲಿ ಸಾಮಾನ್ಯವಾಗಿ ಯಾರಿಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆಗೆ ಜಾಸ್ತಿ ಸಂಪರ್ಕ ಇಟ್ಕೊಡ್ತಾ ಇರಲಿಲ್ಲ. ವಾಟ್ ಎವರ್ ಲಿಟಲ್ ಬಿಟ್ ಇಂಟ್ರ್ಯಾಕ್ಷನ್ ಏನಿತ್ತು ಅದು ಕೃಷ್ಣ ರೆಡ್ಡಿ ಅಲಿಯಾಸ್ ಬಾಬು ರೆಡ್ಡಿ ಅವ್ರದ್ದು ಮಗಂದು, ಜಗನ್ನಾಥ್ ರೆಡ್ಡಿ ಮಗಂದು ಇತ್ತು. ರಿಲೇಟಿವ್ಸ್ಗೆ ಹೋಗೋದು, ಯಾರಿಗೆ ಮಾತಾಡೋದು ಅವರೇ ಜಾಸ್ತಿ ಮಾತಾಡ್ತಾಯಿದ್ರು. ಮನೆಯಿಂದ ಹೊರಗಡೆ ಹೋಗಿ ಏನಾದರೂ ಗ್ರಾಸರಿ ಐಟಮ್ ತರಬೇಕು, ಹಾಲು ತರಬೇಕು, ಅವರೇ ಮಾತ್ರ ತೊಗೊಂಡ್ಬರ್ತಾಯಿದ್ರು. ಮಿಕ್ಕಿದ್ದು 4 ಮೆಂಬರ್ಸ್ ಪಬ್ಲಿಕ್ ವ್ಯೂನಲ್ಲಿ ಅಷ್ಟು ಕಂಡು ಬರ್ತಾ ಇರಲಿಲ್ಲ, ಅಟ್ಲೀಸ್ಟ್ ಸಿನ್ಸ್ ಲಾಸ್ಟ್ 8 to 9 ಇಯರ್ಸಿಂದ. ಸೊ ನೇಬರ್ಸ್ ಕೂಡ ಇದೇ ಹೇಳ್ತಾರೆ ಅಂದರೆ, ಆಲ್ಮೋಸ್ಟ್ ಲಾಸ್ಟ್ 8-9 ಇಯರ್ಸಿಂದ ನಾವು ಆ ಫ್ಯಾಮ್ಲಿಗೆ 4 ಜನರಿಗೆ ನೋಡಲಿಲ್ಲ. ಒಬ್ಬರು ಕೃಷ್ಣ ರೆಡ್ಡಿ ಮಾತ್ರ ಕೆಲವು ಸತಿ ಮನೆಯಿಂದ ಹೊರಗಡೆ ಬರ್ತಾಯಿದ್ರು, ಅವರಿಗೆ ಮಾತ್ರ ನೋಡ್ತಾ ಇದ್ದೀವಿ.
ಅವರು ಕೂಡ ಲಾಸ್ಟ್ 4-5 ಇಯರ್ಸಿಂದ ಅವರು ಕೂಡ ಕಂಡಿಲ್ಲ ಅಂತ. ನಾವು ಇದರಲ್ಲಿ ಫರ್ದರ್ ತನಿಖೆ ಮಾಡಿದ್ದೀವಿ. ಅವ್ರದ್ದು ರಿಲೇಟಿವ್ಸ್ಗೆ ಗುರುತಿಸಿ ಅವರಿಗೆ ಮಾತಾಡುವಾಗ ಅವರು ಕೂಡ ಇದೇ ಹೇಳಿದರು, ಲೈಕ್ ಅಕ್ಟೋಬರ್ 2019 ಆಗಸ್ಟ್ ಸಮ್ವೇರ್ ಮಿಡಿಲ್ ಆಫ್ 2019 ಆವಾಗಿಂದ ಆ ಫ್ಯಾಮಿಲಿ ಯಾವುದು ಮೆಂಬರ್ ಯಾರಿಗೆ ಟಚ್ನಲ್ಲಿ ಇರಲಿಲ್ಲ. ಫೋನ್ ಮಾಡಿದರೆ ಫೋನ್ ಯಾರು ತೆಗಿತಾ ಇರಲಿಲ್ಲ ಅಂತ ಇನಿಷಿಯಲಿ, ಆಮೇಲೆ ಫೋನ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ವಿಚಾರ ಮಾಡಿದ್ಮೇಲೆ ಅವ್ರದ್ದು ಒಬ್ಬ ರಿಲೇಟಿವ್ ಪವನಿಂದ ನಾವೊಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಸಸ್ಪಿಷಿಯಸ್ ಡೆತ್ ಅಂತ. ಅದು DR 17/23 ಎಕ್ಸ್ಟೆನ್ಷನ್, ಚಿತ್ರದುರ್ಗ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಇದು ಫರ್ದರ್ ತನಿಖೆ ನಡೀತಾ ಇದೆ. ಈಗ ಇವತ್ತು ಅಸ್ಥಿಪಂಜರ ಏನು ಸಿಕ್ಕಿದೆ ಅದು ಗುರುತಿಸಿ ಅದು ನಾವು ಈ ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದೀವಿ. ನಾಳೆ ಇದು ಡಾಕ್ಟರ್ಸ್ ಟು ಟೀಮ್ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತು ಆ ಸೀನ್ ಆಫ್ ಕ್ರೈಮ್ ಸ್ಪಾಟಿಂದ ಫಾರೆನ್ಸಿಕ್ ಎವಿಡೆನ್ಸ್ ಏನೇನು ನಮಗೆ ಇನ್ವೆಸ್ಟಿಗೇಷನ್ಗೆ ಯೂಸ್ಫುಲ್ ಆಗ್ಬೋದು, ನಮಗೆ ಹೆಲ್ಪ್ ಆಗುತ್ತೆ ಅಂತ ಫಾರೆನ್ಸಿಕ್ ಎವಿಡೆನ್ಸ್ ಡೆಪ್ಟಿ ಡೈರೆಕ್ಟರ್ ನಮ್ಮದು ರೀಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ದಾವಣಗೆರೆಯಲ್ಲಿ ಏನಿದೆ ಅವ್ರದ್ದು ನೇತೃತ್ವದಲ್ಲಿ ಒಂದು ತಂಡ ಬಂದಿತ್ತು. ನಮ್ಮ ಸೋಪ್ ಆಫೀಸರ್ಸ್ ಎಲ್ಲ ಸೇರಿ ಫಾರೆನ್ಸಿಕ್ ಎವಿಡೆನ್ಸ್ ಅಲ್ಲಿಂದ ಗುರುತಿಸಿ ಅದು ಸರಿಯಾಗಿ ರೀತಿ ಲಿಫ್ಟ್ ಮಾಡಿ ಪ್ಯಾಕ್ ಮಾಡಿ IOಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಇದು ಅಸ್ಥಿಪಂಜರ ಶಿಫ್ಟ್ ಮಾಡಾದ್ಮೇಲೆ ಇನ್ನೊಂದು ಸತಿ ನಾವು FSL ಕಳಿಸಿದ್ದೀವಿ. ಯಾಕೆಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಅದು ಅಸ್ತವ್ಯಸ್ತ ಸ್ಥಿತಿನಲ್ಲಿ ಇತ್ತು. ಸೊ ಆ ಮನೆ ಅಲ್ಲಿ ನಮಗೆ ಬೇರೆ ಏನಾದರೂ ಸಾಕ್ಷಿಗಳು ಸಿಗ್ಬೋದು, ಅದಕ್ಕೆ ಕೂಡ ಇನ್ನೊಂದು ಸತಿ ನಾವು ಸರ್ಚ್ ಮಾಡ್ತಾಯಿದ್ದೀವಿ. ಬೇರೆ ಏನಾದರೂ ಡೆತ್ ನೋಟ್ ಏನಾದರೂ ಸಿಗ್ಬೋದಾ, ಇಲ್ಲಾಂದರೆ ಅದೊಂದು ಕೆಮಿಕಲ್ ಬಾಟಲ್ ಆರ್ ಸಮಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಏನು ನಮಗೆ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗೋದು ರೀತಿ ಯಾವುದೇನಾದರೂ ಅಲ್ಲಿಂದ ಏನೋ ಸಾಕ್ಷಿ ಸಿಕ್ಕಿದರೆ ಅದಕ್ಕೆ ನಾವು ಇನ್ನೊಂದು ಸತಿ ಸರ್ಚ್ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ನೋಡಿದ್ರಲ್ಲ, ಶವಗಳು ಆ್ಯಕ್ಚುಲಿ ವಾಸನೆನಾರು ಬರಬೇಕಾಗಿತ್ತಾ? ಅವ್ರು ಸತ್ತಾಗ 2019 ಅಕ್ಕಪಕ್ಕದವ್ರವ್ರು ಹೇಳ್ಬೇಕಾ, ಅವರನ್ನು ತಿಳ್ಕೊಬೇಕಾ? ಯಾಕಿದು ಇಷ್ಟು ನಿಗಡ ಏನು? ಸೊ ಹೀಗಾಗಿ ಈ ಸಾವಿನ ಸುತ್ತ ಬಹುತೇಕ ಭಾಳಷ್ಟು ಅನುಮಾನದ ಹುತ್ತಗಳು ನಡೆದಿದೆ. ಇವತ್ತು ಯಾರಿಗೂ ಇಲ್ಲ ಅಂತ. ಒಂದು ಆಸ್ತಿ ಸಲುವಾಗಿ ಆಗ್ತಾವೆ, ಇನ್ನೊಂದು ಸೇಡು, ದ್ವೇಷ, ಅಸೂಯೆ ಇವೆಲ್ಲ. ಆಮೇಲೆ ನಾವು ಕೆಲವರು ಗೊತ್ತಿದ್ರು ಹೇಳೋದಿಲ್ಲ. ಯಾಕಂತ ಕೇಳಿದ್ರೆ ಕಾನೂನು ಆ ರೀತಿ, ಪೊಲೀಸ್ ವ್ಯವಸ್ಥೆ, ನಮ್ಗೆ ಯಾಕಪ್ಪ ಅಂತೇಳಿ. ಮತ್ತೆ ನಾವು ಇರುವ ಪರಿಸರದಲ್ಲಿ ಅಕ್ಕಪಕ್ಕದಲ್ಲಿ ಚೆನ್ನಾಗಿರಬೇಕು ಅನ್ನೋದು ಇವೆಲ್ಲ ದೃಷ್ಟಾಂತಗಳು ನಮಗೆ. ಅಕ್ಕಪಕ್ಕದವ್ರ ಜೊತೆಗೆ ಸರಿ ಇರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಏನಾಗುತ್ತೋ, ಏನಾದರೂ ಅನಾಹುತಗಳಾದರೂ ಯಾರು ಹೇಳೋಕೆ ಹೋಗೋದಿಲ್ಲ, ನೋಡೋಕೆ ಹೋಗೋದಿಲ್ಲ. ಇದು ಅನಾಹುತ. ಇದು ಹಳೆ ಬೆಂಗಳೂರು ರಸ್ತೆ ಮನೆ ಇದೆ, ಅಲ್ಲಿ ಅದು ಪಾಳು ಬಿದ್ದಿದೆ. 5 ವರ್ಷದಿಂದ ಆ ಮನೆಯಲ್ಲಿ ಇವತ್ತು ಅಸ್ಥಿಪಂಜರಾಗಿ 5 ಜನ ಸಿಗ್ತಾರೆ ಅಂದರೆ ಇದು ಎಷ್ಟು ಆಶ್ಚರ್ಯ, ಎಷ್ಟು ವಿಚಿತ್ರ ಅಂತ. ಸೊ ಇದು ಒಂದು ಸವಾಲು. ಈಗ ಪೊಲೀಸ್ ಇಲಾಖೆ ಅದನ್ನು ತನಿಖೆ ನಡೆಸ್ತಿದೆ. ಆ ತನಿಖೆಯ ನಂತರ ಸತ್ಯಾಂಶಗಳು ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಈ ಘಟನೆ ಹಿಂದೆ ಏನಿದೆ ಅನ್ನುವಂಥ ಎಲ್ಲ ಅನುಮಾನಗಳಿಗೆ ಉತ್ತರ ಪೊಲೀಸ್ ಇಲಾಖೆ ಕೊಡಬೇಕಾಗಿದೆ. ಅದರ ಜವಾಬ್ದಾರಿ ಇವತ್ತು ಈ ತನಿಖೆ ಮೂಲಕ ಪೊಲೀಸರು ನಡೆಸಿದ್ದಾರೆ. ಅದರ ನಂತರ ಗೊತ್ತಾಗಲಿದೆ. ಆಸ್ಕ್ ನ್ಯೂಸ್ ಇದೆ ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.